ರೇಣುಕಾಂಬ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕಿ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗನೀಸ್. ಮೊದಲಿಗೆ ಹೆಡ್ಲೈನ್ಸ್. ಡಾಕ್ಟರ್ ಬಾಬು ಜಗಜ್ಜೀವನರಾವ್ ಜಯಂತಿ, ಗಣ್ಯರಿಂದ ಮಾಲಾರ್ಪಣೆ, ಭಾವಚಿತ್ರಕ್ಕೆ ಮೆರವಣಿಗೆ. ಡಾಕ್ಟರ್ ಬಾಬು ಜಗಜ್ಜೀವನರಾವ್ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದೊಂದಿಗೆ ಸಮಾನತವಾಗಿ ಹೋರಾಡಿದವರು. ಡಾಕ್ಟರ್ ಕೆ ನಿತೀಶ್. ಡಾಕ್ಟರ್ ಬಾಬು ಜಗಜ್ಜೀವನರಾವ್ ಜಯಂತಿಗೆ ಉಸ್ತುವಾರಿ ಸಚಿವ ಸೇರಿ ಶಾಸಕರು ಗೈರು. ದಿಢೀರ್ ಪ್ರತಿಭಟನೆ. ಕರ್ನಾಟಕ ಕಲಾ ಮಂಡಳದಿಂದ ಏಪ್ರಿಲ್ 12ರಂದು ನೂಪುರ ಸಂಭ್ರಮ ಕಾರ್ಯಾಚರಣೆ ಕಾರ್ಯಕ್ರಮ. ಮಂಜುನಾಥ್ ಗೋಕರ್ಣ್. ಮಾಂತೇಶ್ ಬಿರ್ದಾ ರಚಿಸಿದ ಮೂವತ್ತಿನ ಮಾಲ್ಗು ಬೆಂಕಿ ಕೃತಿ ಲೋಕಾರ್ಪಣೆ. ಸಾಧಕ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರ ಸಂಯುಕ್ತಾಕ್ಷರದಲ್ಲಿ ಭಾರತ ಮಾಜಿ ಉಪ ಪ್ರಧಾನಿ, ಹಸಿರು ಕ್ರಾಂತಿಯ ಹರಿಕರ ಡಾಕ್ಟರ್ ಬಾಬು ಜಗಜ್ಜೀವನರಾವ್ ಅವರ 119ನೇ ಜನ್ಮ ದಿನಾಚರಣೆ ಅಂಗವಾಗಿ ಇಂದು ನಗರ ರೈಲ್ವೆ ನಿಲ್ದಾಣದ ಹತ್ತಿರ ಇರುವ ಡಾಕ್ಟರ್ ಬಾಬು ಜಗಜ್ಜೀವನರಾವ್ ಅವರ ಪುತ್ಥಳಿಗೆ ವಿವಿಧ ಗಣ್ಯರಿಂದ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿಗಿರಿ, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬಿನ್ ಮೊನ್ಪಾತ್ರ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಹರೀಶ್, ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಪ್ರವೀಣ್ ಕುಮಾರ್, ಮುಖಂಡರಾದ ರವಿ ಬೋಸರಾಜ್, ಕೆ ಶಾಂತಪ್ಪ, ಜಯಣ್ಣ, ನರಸಿಂಹ ಮಡಿಗೇರಿ, ಎಂ ವಿರೂಪಾಕ್ಷಿ, ರಾಜು, ಪವನ್ ಕುಮಾರ್, ಎಂ ಈರಣ್ಣ, ರವೀಂದ್ರ ಜಲ್ದಾರ್, ರಾಮಕೃಷ್ಣ, ಭೀಮಣ್ಣ ಮಂಚಾಲ್, ರಾಜು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಸಮಾಜದ ಇತರರು ಇದ್ದರು. ಇತ್ತೀಚೆಗೆ ಮುಖ್ಯಮಂತ್ರಿ ಪದಕ್ಕೆ ಆಯ್ಕೆಯಾದ ರಾಯಚೂರು ಡಿವೈಎಸ್ಪಿ ಶಾಂತವೀರ್ ಅವರಿಗೆ ಗಣ್ಯರಿಂದ ಸನ್ಮಾನ ಮಾಡಲಾಯಿತು. ನಂತರ ಭಾರತ ಮಾಜಿ ಉಪ ಪ್ರಧಾನಿ, ಹಸಿರು ಕ್ರಾಂತಿಯ ಹರಿಕರ ಡಾಕ್ಟರ್ ಬಾಬು ಜಗಜ್ಜೀವನರಾವ್ ಅವರ 119ನೇ ಜನ್ಮ ದಿನಾಚರಣೆ ಅಂಗವಾಗಿ ನಗರದ ರೈಲ್ವೆ ನಿಲ್ದಾಣದಲ್ಲಿ ರಂಗಮಂದಿರದವರೆಗೆ ಹಮ್ಮಿಕೊಳ್ಳಲಾಗಿದ್ದ ಮೆರವಣಿಗೆ ಗಣ್ಯರು ಚಾಲನೆ ನೀಡಿದರು.
ಬಾಬು ಜಗಜ್ಜೀವನ್ ರಾವ್ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆಂಗ್ಲರ ವಿರುದ್ಧ ಮಾತ್ರವಲ್ಲದೆ ಅಸಮಾನತೆ ವಿರುದ್ಧ ಹೋರಾಡಬೇಕೆಂದು ಸಂದೇಶವನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವಸತಿಯಿಂದ ಭಾರತ ಮಾಜಿ ಉಪ ಪ್ರಧಾನಿ ಹಸಿರು ಕ್ರಾಂತಿಯ ಹರಿಕರ ಡಾಕ್ಟರ್ ಬಾಬು ಜಗಜ್ಜೀವನ್ ರಾವ್ ಅವರ 119ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಜಾತಿ ತಾರತಮ್ಯ, ಅಸಮಾನತೆ, ಜಾತಿ ಹೆಸರಿನಲ್ಲಿ ಶೋಷಣೆ ನಡೆಯುತ್ತಿದ್ದ ಕಾಲಘಟ್ಟದಲ್ಲಿ ಕಷ್ಟಕರವಾದ ಬಾಲ್ಯ ಜೀವನದ ನಡುವೆ ಅಸಮಾನತೆ ವಿರುದ್ಧ ಹೋರಾಡಿದ ಧೀಮಂತ ನಾಯಕ ಬಾಬು ಜಗಜ್ಜೀವನ್ ರಾವ್ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರೇಪಿತಗೊಂಡ ಚಳವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಸಮಾನತೆ ವಿರುದ್ಧ ಹೋರಾಡಿ ನಂತರ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿ ಶೋಷಿತ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಡುವಲ್ಲಿ ಜಗಜ್ಜೀವನ್ ರಾವ್ ಅವರ ಪಾತ್ರ ಮಹತ್ವದಾಗಿದೆ ಎಂದು ಹೇಳಿದರು. ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ, ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ. ಆದಿಜಾಂಬವ ಜಿಲ್ಲಾದ ವ್ಯವಸ್ಥಾಪಕರು ಆಗಿರ್ತಕ್ಕಂಥ ಎಲ್ಲ ತಹಶೀಲ್ದಾರ್ ಚಪ್ಪಾಳೆ ತಟ್ಟದ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗ್ತಾರೆ. ಡಾಕ್ಟರ್ ಬಾಬು ಜಗಜ್ಜೀವನ್ ಅವರು ದೇಶದ ಅಪ್ಪಟ ದೇಶ ಪ್ರೇಮಿಗಳು, ಪ್ರಜಾಪ್ರಭುತ್ವವಾದಿಗಳು, ಸಂಸದ ಪಟರು, ವಾಗ್ಮಿಗಳು, ದೀನ ದಲಿತರ ಅಸಮಾನತೆ ವಿರುದ್ಧ ಅಂತ ಹೇಳಿದವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಅಂತ ಎಲ್ಲ ಇಟ್ಕೊಳ್ಳೋಕ್ಕೆ ಏನೇನು ಕಾನೂನು ಬೇಕು, ಏನೇನು ಕಾರ್ಯಕ್ರಮ ಬೇಕು ಅದು ರೂಪಿಸಿದವರು. ಸ್ವಾತಂತ್ರ್ಯ ಸಂಪೂರ್ಣ ಆಗಿಲ್ಲ ಅಂತ ಹೇಳಿದವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು. ಬಿಹಾರಿನ ಚಂದ್ವಾ ಗ್ರಾಮದಲ್ಲಿ 1908ನೇ ಇಸ್ವಿ ಏಪ್ರಿಲ್ 5ಕ್ಕೆ ಈ ಮಹಾನ್ ವ್ಯಕ್ತಿಯ ಜನನ ಆಗಿರುತ್ತೆ. ಅಂದಿನ ಕಾಲದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಸಾಕಷ್ಟು ಜಾತಿ ತಾರತಮ್ಯ, ಜಾತಿ ಹೆಸರಲ್ಲಿ ಶೋಷಣೆ, ಅಸಮಾನತೆ ಇದ್ದ ಪರಿಸ್ಥಿತಿಯಲ್ಲೂ ಅವರ ಬಾಲ್ಯದ ಜೀವನ ಎಷ್ಟು ಕಷ್ಟಕರವಾಗಿತ್ತು ಅಂತ ವಿಡಿಯೋದಲ್ಲೂ ತಾವೆಲ್ಲ ನೋಡಿರ್ತೀರ. ಆದರೆ ಅಷ್ಟೆಲ್ಲ ಕಷ್ಟದ ಮಧ್ಯ ಅವರು ನಿಂತೋಗಿಲ್ಲ. ಆ ಕಷ್ಟನ ಸದೆಪಟ್ಟು ಹೋರಾಡಿ ಅವರು ಗೆದ್ದರು. ಇವತ್ತು ಇತಿಹಾಸ ನಿರ್ಮಿಸುತ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಶಿಕ್ಷಣನೇ ನಮಗೆ ಶಕ್ತಿಯಾಗಿರಬೇಕು ಅಂತ ತೋರಿಸ್ಕೊಟ್ಟಿರೋರು ಬಾಬೂಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಕಷ್ಟ ಪರಿಸ್ಥಿತಿಯಲ್ಲಿ, ಅಷ್ಟೊಂದು ಶೋಷಣೆಯಲ್ಲೂ ಅವರು ಶಿಕ್ಷಣನೇ ಒಂದು ಆಯುಧ, ಶಿಕ್ಷಣನೇ ಒಂದು ಬ್ರಹ್ಮಾಸ್ತ್ರ ಥರ ಅವರು ಉಪಯೋಗಿಸಿ ಎಲ್ಲ ಅಸಮಾನತೆ, ತಾರತಮ್ಯ, ಶೋಷಣೆ ಎಲ್ಲ ಮೆಟ್ಟಿ ನಿಂತು ಇವತ್ತು ನಮಗೆಲ್ಲ ಒಂದು ರೋಲ್ ಮಾಡೆಲ್ ಆಗಿರ್ತಾರೆ ಅಂತಲೂ ನಾನು ಹೇಳೋಕ್ಕೆ ಬಯಸ್ತೀನಿ. ಮುಖ್ಯವಾಗಿ ಸ್ವಾತಂತ್ರ್ಯ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ಅವರು ಪ್ರೇರೇಪಣೆ ಪಡೆದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ತಮ್ಮನ್ನೇ ತಾವು ತೊಡಗಿಸಿರ್ತಾರೆ. ಅದಾದ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ಬಹುಮುಖ್ಯ ಅವರ ಪಾತ್ರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂದರೆ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿ ಏನು ಶತಮಾನಗಳಿಂದ ಒಂದು ಅಸಮಾನತೆ ಇರುತ್ತೆ ಅದರ ವಿರುದ್ಧ ಶೋಷಿತರಿಗೆ, ದಲಿತರಿಗೆ ಅವರು ಹಕ್ಕು ಕೊಡೋಕ್ಕೆ, ಮೀಸಲಾತಿ ಕೊಡೋಕ್ಕೆ ಬಹುಮುಖ್ಯ ಪಾತ್ರ ಬಾಬೂಜಿಯವರು ಮಾಡಿರ್ತಾರೆ. ವಿವಿಧ ಗಣ್ಯರಿಂದ ಛಾಯಾಚಿತ್ರ ವೀಕ್ಷಣೆ. ಹಸಿರು ಕ್ರಾಂತಿ ಹರಿಕರ ಡಾಕ್ಟರ್ ಬಾಬು ಜಗಜ್ಜೀವನ್ ರಾವ್ ಅವರ ಜಯಂತಿ ಅಂಗವಾಗಿ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬಾಬೂಜಿ ಜೀವನ ಅವರ ಹೋರಾಟ ಸಾಧನೆ ಕುರಿತು ಛಾಯಾಚಿತ್ರ ಪ್ರದರ್ಶನ ಆಯೋಜಿಸಲಾಗಿತ್ತು. ಛಾಯಾಚಿತ್ರಗಳನ್ನು ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ವಿವಿಧ ಗಣ್ಯರು, ಸಾರ್ವಜನಿಕರು ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿಗಿರಿ, ತಹಸೀಲ್ದಾರ್ ಸುರೇಶ್ ವರ್ಮಾ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಪ್ರವೀಣ್ ಕುಮಾರ್, ರಾಜೇಂದ್ರ ಜಲ್ದಾರ್, ಸಮಾಜದ ಮುಖಂಡರು ಸೇರಿ ಅನೇಕರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಬಾಬು ಜಗಜ್ಜೀವನ್ ರಾವ್ ಅವರ ಜಯಂತಿ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಆಗಮಿಸಲಿಲ್ಲ ಎಂದು ಸಮಾಜದ ಮುಖಂಡರು ರಂಗಮಂದಿರದ ಎದುರು ದಿಢೀರ್ ಪ್ರತಿಭಟನೆ ನಡೆಸಿದರು.
ಇದೇ ವೇಳೆ ಮಾದಿಗ ಸಮಾಜದ ಮುಖಂಡ ರವೀಂದ್ರ ಜಲ್ದಾರ್ ಮಾತನಾಡಿ, ಪ್ರತಿ ವರ್ಷವೂ ಸಮಾಜವನ್ನು ಕಡೆಗಣಿಸಲಾಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬಾಬು ಜಗಜ್ಜೀವನ್ ರಾವ್ ಜಯಂತಿ ಕಾರ್ಯಕ್ರಮಕ್ಕೆ ಹಾಜರಾಗುವುದಿಲ್ಲ. ಸಮಾಜವನ್ನು ಸಚಿವರು ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಕಡೆಗಣಿಸುತ್ತಿದ್ದಾರೆ ಎಂದರು. ಜಯಂತಿ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಉಸ್ತುವಾರಿ ಸಚಿವರು ಸೇರಿದಂತೆ ಜನಪ್ರತಿನಿಧಿಗಳು ಆಗಮಿಸಲೇಬೇಕು ಎಂದು ಈ ಮುಂಚೆ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಮುಖಂಡರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದರು. ಆದರೆ ಒಳ ಮೀಸಲಾತಿ ಕುರಿತು ಸಮಾಜ ಜನರು ಪ್ರಶ್ನೆ ಮಾಡುತ್ತಾರೆ ಎಂದು ಸಚಿವರು ಕಾರ್ಯಕ್ರಮಕ್ಕೆ ಬಾರದೆ ನುಣುಚಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಜಯಂತಿ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರು ಸೇರಿ ಇತರೆ ಜನಪ್ರತಿನಿಧಿಗಳು ಆಗಮಿಸದಿರುವುದಕ್ಕೆ ಸಮಾಜಕ್ಕೆ ನೋವು ಉಂಟಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಂತರ ಪ್ರತಿಭಟನೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಕೆ. ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಮಿಸಿದರು. ಜಿಲ್ಲಾಧಿಕಾರಿ ಕೆ. ನಿತೀಶ್ ಮಾತನಾಡಿ, ಬಾಬು ಜಗಜ್ಜೀವನ್ ರಾವ್ ಜಯಂತಿಯ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಬಾಬು ಜಗಜ್ಜೀವನ್ ರಾವ್ ಅವರ ಸಾಧನೆ ಮತ್ತು ಅವರ ಆದರ್ಶಗಳನ್ನು ಜನರಿಗೆ ಮತ್ತು ಸಮಾಜದ ಮುಂದಿನ ಪೀಳಿಗೆಗೆ ತಿಳಿಸುವ ಜಯಂತಿ ಕಾರ್ಯಕ್ರಮ ನಡೆಸುವುದು ಅತ್ಯಂತ ಮುಖ್ಯವಾಗಿದ್ದು, ಜಗಜ್ಜೀವನ್ ರಾವ್ ಅವರ ಸಮಾನತೆಯನ್ನು ಕನಸು ನನಸಾಗಿಸಲು ನಾವೆಲ್ಲರೂ ಕೂಡಿ ಜಯಂತಿಯನ್ನು ಆಚರಿಸೋಣ ಎಂದರು. ಈ ಬಾರಿ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿರುವುದರಿಂದ ಬಹುತೇಕ ಚುನಾಯಿತ ಪ್ರತಿನಿಧಿಗಳು ಅಲ್ಲಿಗೆ ಹೋಗಿದ್ದು ಅವರ ಜಯಂತಿಗೆ ತಮ್ಮ ಸಂದೇಶಗಳನ್ನು ಕಳಿಸಿದ್ದಾರೆ. ಇಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆಡಳಿತ ಪ್ರತಿನಿಧಿ ಜಿಲ್ಲಾಧಿಕಾರಿಗಳಾಗಿದ್ದು ಎಲ್ಲರ ಒಟ್ಟಿಗೆ ಸೇರಿ ಜಯಂತಿಯನ್ನು ಆಚರಿಸೋಣ ಮತ್ತು ಮುಂದಿನ ವರ್ಷದ ಜಯಂತಿಗೆ ಸಚಿವರು ಸೇರಿ ಚುನಾಯಿತ ಪ್ರತಿನಿಧಿಗಳು ಆಗಮಿಸುವಂತೆ ಮನವಿ ಮಾಡಲಾಗುವುದು ಎಂದರು. ನಂತರ ಜಿಲ್ಲಾಧಿಕಾರಿಗಳ ಭರವಸೆಯಂತೆ ಸಮಾಜದ ಮುಖಂಡರು ವೇದಿಕೆ ಕಾರ್ಯಕ್ರಮ ಮುಂದುವರಿಸಲು ಮುಂದಾದರು. ಈ ಒಂದು ವಿಜಯ ಜಯಂತಿಗೆ ಬರಲಿ ಜೈ ಮಾದಿಗ, ಅದ್ರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳ ಬರ್ತಾ ಇದ್ದಾರೆ. ದಯಮಾಡಿ ಶಾಂತ ರೀತಿಯಿಂದ ಇರ್ಬೇಕಂತ ಮಂದಿ ಕೇಳ್ತಾ ಇದ್ದೀವಿ. ದಯಮಾಡಿ ಶಾಂತ ರೀತಿ ಇರಬೇಕು. ಸ್ವಲ್ಪ ವಿನಂತಿ ಇತ್ತು ತಮಗೆ. ಯಾವುದೇ ರೀತಿ ಪ್ರೋಟೋಕಾಲ್ ಪ್ರಕಾರ ಅಟ್ಲೀಸ್ಟ್ ಉಸ್ತುವಾರಿ ಸಚಿವರು ಆಗಮಿಸಬೇಕು. ಈ ಒಂದು ಜಯಂತಿ ಕಡೆಗಣಿಸಬಾರ್ದು ಅಂತ ನಮ್ಮ ಬೇಡಿಕೆ ಇತ್ತು. ನಿನ್ನೆ ತಾನೇನು ಸಹ ನಮಗೆ ನಾವು ಬೇಡಿಕೆಯಲ್ಲಿ ಇಟ್ಟಿದ್ದೀವಿ. ಯಾವ ರೀತಿಯಾಗಿದೆ ಅಂದರೆ ನಮ್ಮದು ಈಗಾಗಲೇ ಜಯಂತಿ ಹತ್ರ ಅಲ್ಲಿ ಸ್ಟ್ಯಾಚ್ಯೂ ಹತ್ರನೇ ಬೈಕಟ್ ಮಾಡಬೇಕಂತ ನಮ್ಮ ಎಲ್ಲ ಬಂಧುಗಳು ಎಲ್ಲ ಸಜ್ಜಾಗಿದ್ದರು. ಅದು ಯಾವುದೇ ರೀತಿಯಲ್ಲಿ ಆಗಬಾರ್ದು, ಮೀಡಿಯಾಗೆ ಹೋಗಬಾರ್ದು. ರಂಗಮಂದಿರ ಹತ್ರ ಬರ್ತಾರೆ, ಅಲ್ಲಿ ಎಲ್ಲ ಅಧಿಕಾರಿಗಳು ಇರ್ತಾರೆ. ಅವ್ರ ಸಮ್ಮುಖದಲ್ಲಿ ಡಿಸ್ಕಷನ್ ಮಾಡಬೇಕು ಅಂತ ನಾವೇನು ಅನ್ಕೊಂಡಿದ್ವಿ. ಆದ ಕಾರಣ ಇವತ್ತಿನ ಎಲ್ಲರೂ ಒಳಗೆ ಪ್ರವೇಶ ಆಗದಂತೆ ಇಲ್ಲೇ ವೇಟ್ ಮಾಡ್ತಾ ಇದ್ದಾರೆ ನಮಗೆ. ಯಾಕಂದ್ರೆ ಇಲ್ಲಿಗೆ ನಾವು ನೋಡೋಕ್ಕೆ ಕೆಲವು ವರ್ಷಗಳ 15-20 ವರ್ಷಗಳಿಂದ ಸತತವಾಗಿ ಪ್ರತಿ ಜಯಂತಿಗಳು ಬರ್ತಾ ಇದ್ದೀವಿ. ಲಾಸ್ಟ್ ಇಯರ್ ಆದಂಥ ಒಂದು ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಆ ಅಹಿತಕರದಲ್ಲಿ ಆಗಬಾರ್ದು ಅಂತ ಪುನಃವಾಗಿ ನಿಮಗೆ ನಾವು ಬೇಡಿಕೊಂಡಾಗ ಇಲ್ಲ ಖಂಡಿತ ಪ್ರಯತ್ನ ಮಾಡ್ತೀವಿ ಎಲ್ಲರೂ ಅಂತ ಹೇಳಿದ್ರಿ. ಆದ ಕಾರಣ ತಾವು ಮಾಡಿಕೊಟ್ಟಂಗೆ ಇವತ್ತಿನ ದಿನ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿರ್ಬೋದು, ಇನ್ನೊಬ್ಬ ಸಚಿವರಾಗಿರ್ಬೋದು ಯಾರು ಬರದೇ ಕಾರಣ ನಮಗೆ ಸ್ವಲ್ಪ ನೋವು ಉಂಟಾಗಿಲ್ಲ. ಯಾಕಂದರೆ ಅದೇ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿನ ಖಂಡಿತವಾಗಿ ಎಲ್ಲರೂ ಬರ್ತಾರೆ. ಅದು ಯಾಕೆ ಒಂದು ಕಣ್ಣನ್ನು ಸೊಂಡ ಬೆಣ್ಣನ್ನು ಬರ್ತಾ ಇರ್ತಲ್ಲ. ಅದಕ್ಕೆ ದಯಮಾಡಿ ನಾವು ಅದಕ್ಕೆ ಅಚ್ಚುಕಟ್ಟಾಗಿ ನಿಮಗೆ ನೆರವೇರಿಸಿದ್ದಕ್ಕೆ ಮೊದಲದಾಗಿ ನಮ್ಮ ಮಾದಿಗ ಸಮಾಜದಿಂದ ಎಲ್ಲ ಸಂಘ ಸಂಸ್ಥೆಗಳಿಗೆ ಕೃತಜ್ಞತ ಜಿಲ್ಲಾಡಳಿತಕ್ಕೆ ಹಾಗೂ ಮಹಾನಗರ ಪಾಲಿಕೆಗೆ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದೀರಿ. ಎಲ್ಲ ಜೊತೆ ಸಹಕಾರ ಮಾಡಿರೋದಕ್ಕೆ ನಾವು ವೆಲ್ಕಮ್ ಮಾಡಿದ್ದೀವಿ, ನಮ್ಮ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಆದರೆ ಈ ವೇದಿಕೆ ತಾವು ಬರ್ತಾ ಇದ್ದೀರಿ ಈಗ ಬರೀ ಅಧಿಕಾರ ವರ್ಗದವರಷ್ಟೇ ಇರ್ತೀರಿ ಹೊರತು ಯಾವ ಚುನಾಯಿತ ಪ್ರತಿನಿಧಿ ಇಲ್ಲ ಅಂದ್ರೆ ನಮ್ಗೆ ನೋವು ಉಂಟಾಗಿದೆ. ಯಾಕಂದ್ರೆ ಆಚರಣೆ ಮಾಡೋ ಸಲುವಾಗಿ ವೇದಿಕೆ ಕಾರ್ಯಕ್ರಮನ ಮುಂದುವರಿಸಿಕೊಳ್ಳೋಣ ಅಂತ ತಮ್ಮನ್ನೆಲ್ಲ ನಾನು ಕೇಳ್ತೀನಿ. ಈ ಸಲ ವಿಶೇಷವಾಗಿ 2 ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದ ಬಹುತೇಕ ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಹೋಗಿದ್ದಾರೆ. ಬಟ್ ಖಂಡಿತ ಅವರು ತಮ್ಮ ಮೆಸೇಜ್ನ ಅವರು ಕಳಿಸಿದ್ದಾರೆ. ಬಟ್ ಮುಖ್ಯವಾಗಿ ಇದು ಯಾವುದೇ ಒಂದು ಮಾನ್ಯರಿಗೆ ಅಥವಾ ಯಾವುದೇ ಒಂದು ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ತಾವೆಲ್ಲ ದಯವಿಟ್ಟು ಅನ್ಕೋಬಾರ್ದು. ಸೊ ನಾನಾ ಕಾರಣದಿಂದ
ಚುನಾಯಿತ ಪ್ರತಿನಿಧಿಗಳು ಬಂದಿಲ್ಲ. ಬಟ್ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡರದ್ದು ಪ್ರತಿನಿಧಿ ಜಿಲ್ಲಾಧಿಕಾರಿ ಆಗಿರ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರನ ಪ್ರತಿನಿಧಿಸುವುದು ಜಿಲ್ಲಾಧಿಕಾರಿಗಳಿಗೆ ಆ ಅಧಿಕಾರ ಹಾಗೂ ಆ ಹೊಣೆಗಾರಿಕೆ ಕೊಟ್ಟಿರ್ತಾರೆ. ಸೊ ನಾನು ಮತ್ತು ನಮ್ಮೆಲ್ಲ ಅಧಿಕಾರಿಗಳು SP ಅವರು ಬಂದಿದ್ದೀವಿ, ತಾವು ಎಲ್ಲ ಬಂದಿದ್ದೀರಾ. ಒಂದು ಒಳ್ಳೆಯ ರೀತಿ ಇದನ್ನ ಆಚರಿಸೋಣ. ಮತ್ತೆ ಮುಂದಿನ ವರ್ಷ ಖಂಡಿತವಾಗೂ ಎಲ್ಲ ಸಚಿವರು ಶಾಸಕರು ಬರಬೇಕು ಅಂತ ನಾನು ಈಗ ವಿನಂತಿ ಮಾಡ್ತೀನಿ ಅವ್ರಿಗೆ. ಬಟ್ ಈ ವರ್ಷ ವಿಶೇಷವಾಗಿ ಬೈ ಎಲೆಕ್ಷನ್ ನಡೀತಾ ಇರೋದ್ರಿಂದ, ಅವರು ಬೈ ಎಲೆಕ್ಷನ್ಗೆ ಹೋಗಿರೋದ್ರಿಂದ ಅಲ್ಲೇ ಅವರೆಲ್ಲ ಮಾನ್ಯರಿಗೆ ಅವರು ಇದು ಮಾಡ್ತಾ ಇದ್ದಾರೆ, ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಇನ್ನೂ ಸಾಕಷ್ಟು ಬಿಸಿಲಾಗಿರೋದ್ರಿಂದ, ತಾವೆಲ್ಲ ತುಂಬಾ ದೂರದಿಂದ ಬಂದಿರೋದ್ರಿಂದ ಎಲ್ಲ ವೇದಿಕೆ ಕಾರ್ಯ ಹೋಗಿ ಚೆನ್ನಾಗಿ ನಾವು ಆಚರಣೆ ಮಾಡೋಣ. ಮನೆಯರು ನಮ್ಗೆಲ್ಲ ಏನು ಒಂದು ಸಾಧನೆ ಮಾಡಿದ್ದಾರೆ, ಮತ್ತೆ ಮುಖ್ಯವಾಗಿ ಒಂದು ಸಮಾಜದ ಕನಸು. ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರಾದ ಭೀಮಣ್ಣ ಮಂಚಾಲ್, ಎಸ್ ಹುಲಿಗೆಪ್ಪ, ಮೌನೇಶ್ ಜಂಗ್ಲಿ, ಎಸ್ ರಾಜು, ಬಸವರಾಜ್, ಶಿವಕುಮಾರ್, ಚಂದ್ರು ಭಂಡಾರಿ, ಆಂಜನೇಯ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದಾದ ಬ್ರೇಕ್ ನಂತರ ಮೆಗಾನಿಕ್ಸ್ ಮುಂದುವರಿಯುತ್ತದೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾನಿಕ್ಸ್ಗೆ ಸ್ವಾಗತ. ಕರ್ನಾಟಕ ಕಲಾ ಮಂಡಳ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರುಗಳ ಸಹಯೋಗದಲ್ಲಿ ಏಪ್ರಿಲ್ 12ರಂದು ನೂಪುರ ಸಂಭ್ರಮ ಕಾರ್ಯಕ್ರಮ ಸಂಜೆ 3:30ಕ್ಕೆ ಪಂಡಿತ ಸಿದ್ದರಾಮ ಜಂಬದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಮಂಜುನಾಥ ಗೋಕರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂಸ್ಥೆಯ 22 ವಾರ್ಷಿಕೋತ್ಸವದಂದಾಗಿ ರಾಜ್ಯ ಮಟ್ಟದ ಸಂಗೀತಗಾರರು, ನೃತ್ಯಪಟುಗಳು ಭಾಗವಹಿಸಲಿದ್ದಾರೆ. ಶಾಸ್ತ್ರೀಯ ಸಂಗೀತದೊಂದಿಗೆ ಭರತನಾಟ್ಯ ಪ್ರದರ್ಶಿಸಲಾಗುತ್ತದೆ. ಮೃದಂಗ, ವೀಣೆ, ವಿವಿಧ ವಾದ್ಯಗಳು ನುಡಿಸುವ ಪ್ರತ್ಯೇಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬ್ರಹ್ಮ ನಟರ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉತ್ತರದೇವಿ ಮಠಪತಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷೆಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಉತ್ತರಾದಿ ಮಠದ ಸಂಸ್ಕೃತ ವಿದ್ವಾಂಸರಾದ ವಿದ್ವಾನ್ ಮುಕುಂದಾಚಾರ್ ಜೋಶಿ, ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರ ಶಿರಸಿ ಅಧ್ಯಕ್ಷ ಪ್ರದೀಪ್ ಭಟ್, ಹೈದರಾಬಾದ್ನ ಕಿಚುಪುಡಿ ನೃತ್ಯ ಪರಿಣಿತ ಡಾಕ್ಟರ್ ಪಿ ರಾಮದೇವಿಗಾರು, ಹೈದರಾಬಾದ್ ಕಥಕ್ ಮತ್ತು ವಿಲಾಸಿನಿ ನಾಟ್ಯ ಕಲಾವಿದ ಸಂಜಯ್ ಕುಮಾರ್ ಜೋಶಿ. ಅತಿಥಿಗಳಾಗಿ SBI ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಸೀತಾಬಾಯಿ, ನಿವೃತ್ತ SBI ಬ್ಯಾಂಕ್ ವ್ಯವಸ್ಥಾಪಕ ರಂಗನಾಥ್ S ನೂಲಿಕರ್, ಸುರ್ಪುರ್ ಸಂಸ್ಥಾನ ರಾಜಗುರು ಬುಕ್ಕಪ್ಪ ಪಟ್ನಂ, ವಿಜಯರಾಘವನ್, ಹರಿದಾಸ ಹವ್ಯಾಸಿ ಕಲಾ ಸಂಘದ ಅಧ್ಯಕ್ಷ ಅರುಣ್ ಕಾಂತನವರ್ ಆಗಮಿಸಲಿದ್ದಾರೆ. ಖ್ಯಾತ ಕುಚಿಪುಡಿ ನೃತ್ಯ ಪರಿಣಿತರಾದ ಡಾಕ್ಟರ್ P ರಾಮದೇವಿಗಾರು ಇವರಿಗೆ ಸಹನಾವತ್ತು ಪ್ರಶಸ್ತಿ, ವಿಜಯಪುರದ ವೈಷ್ಣವಿ ಬಡಿಗೇರ್ ಇವರಿಗೆ ಸಹನಾವತ್ತು ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ ಎಂದರು. ನಂತರ ನೃತ್ಯ ಹಾಗೂ ಸಂಗೀತ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಏಪ್ರಿಲ್ 12, 2026 ರವಿವಾರ ರಂಗಮಂದಿರಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ತಾವೆಲ್ಲರೂ ಮಾಧ್ಯಮದವರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ಇಲಾಖೆಯ ಪರವಾಗಿ, ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕ ಪರವಾಗಿ ನಾನು ಕೋರ್ತಾ ಇದ್ದೇನೆ. ರಾಯಚೂರಿನಲ್ಲದೆ ಮುಧೋಳ್, ಜಮಖಂಡಿ, ಬೀಳಗಿ, ನವನಗರ, ಶಕ್ತಿನಗರ,
ವಾಡಿ, ಸುರಪುರ, ಯಾದಗಿರಿಯಲ್ಲೆಲ್ಲ ಸುಮಾರು ನನ್ನ ಸ್ಟೂಡೆಂಟ್ಸ್ ಪಾಠ ಮಾಡೋದಿದೆ. ನಮ್ಮ ಭಾಗಕ್ಕೆ ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ ಬಹಳ ಅಪರೂಪವಾದದ್ದು. ಬೆಳೆದದ್ದು ಇಲ್ಲೇ ಖರೆ, ಆದರೆ ಇಲ್ಲಿ ಅದು ಮುಂದುವರಿಸ್ಕೊಂಡು ಹೋಗಿಲ್ಲ. ಕರ್ನಾಟಕ ಇಲ್ಲಿಂದ ನಮಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಪದ್ಧತಿಯಲ್ಲಿ ಸಂಗೀತ ಇದೆ, ಆದರೆ ಭರತನಾಟ್ಯಕ್ಕೆ ಮೂಲ ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತವೇ ಆಧಾರಭರಿತವಾಗಿರುವಂಥದ್ದು. ಹಾಗಾಗಿ ನಮಗೆ ಕರ್ನಾಟಿಕ್ ಬೆಂಗಳೂರು, ಮೈಸೂರು, ಮಂಗಳೂರು ದಕ್ಷಿಣ ಪ್ರಾಂತದಲ್ಲಿ ಅಥವಾ ಆಂಧ್ರ ಪ್ರಾಂತದಲ್ಲೇ ಸಿಗುವುದು. ಹಾಗಾಗಿ ನಮಗೆ ಕರ್ನಾಟಿಕ್ ವೋಕಲ್ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವದಲ್ಲಿ ಪ್ರತಿ ವರ್ಷನೂ ಹಾಡೋರು ಬೆಂಗಳೂರಿಂದನೇ ಬರ್ತಾರೆ ಲೈವ್. ಈಗಿನ ಮಾಧ್ಯಮದಲ್ಲಿ ಏನಾಗ್ತದೆ ಅಂತಂದ್ರೆ, ಈಗಿನ ಪ್ರಪಂಚದಲ್ಲಿ ಪೆನ್ ಡ್ರೈವು, ಚಿಪ್ಪು ಮತ್ತು ಹಾಡು CD ಹಾಕಿ ನೃತ್ಯ ಮಾಡುವಂಥದ್ದು ಪದ್ಧತಿಯಲ್ಲಿ. ಆದರೆ ತುಂಬಾ ಹಳೆ ಪದ್ಧತಿ ಏನಂದ್ರೆ, ಹಾಡುವವರು ಬಗಲಾಗಿದ್ದುಕೊಂಡು ಮೃದಂಗ, ವೈಲಿನ್, ವೀಣೆ, ವೋಕಲ್ ಬಗಲಾಗಿದ್ದುಕೊಂಡು ಮಾಡುವಂತಹ ಪದ್ಧತಿ ಬಹಳ ಹಳೆಯ ಪದ್ಧತಿ ಮತ್ತು ತುಂಬಾ ದೊಡ್ಡ ವಿದ್ವಾಂಸರು ಮಾತ್ರ ಮಾಡುವಂಥದ್ದು. ಅಂತ ಪದ್ಧತಿ ನಮ್ಮ ಗುರುಗಳಾದಂಥ ವಿದುಷಿ ಸಹನಾ ಪ್ರದೀಪ್ ಭಟ್ರವರು ನಮಗೆ ಹೇಳಿಕೊಟ್ಟಿದ್ದಾರೆ. ಅದೇ ಪದ್ಧತಿಯಲ್ಲೇ ಲೈವ್ ಅಲ್ಲೇ ನಾವು ಕಾರ್ಯಕ್ರಮ ಮಾಡ್ತೀವಿ. ಸಾನ್ನಿಧ್ಯ ಶಾಂತಮಲ್ಲ ಶಿವಾಚಾರ್ಯರ ಕಿಲ್ಲಾರ ಮಠ ಇವರು ಬರ್ತಾರೆ. ಇವರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟಕರಾಗಿ ಶ್ರೀಮತಿ ಉತ್ತರಾದೇವಿ ಪ್ರಭರ ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು, ಇವರು ಬರ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಮುಕುಂದಾಚಾರ್ಯ ಜೋಶಿ. ನಾವು ಮಾನ್ಯ ಜಗನ್ನಾಥ ದಾಸರ ಹರಿಕಥಾಮೃತ ಸಾರ ಅನ್ನುವಂತಹ ಒಂದು ರಚನೆ ಭಾಮಿನಿ ಷಟ್ಪದಿಯಲ್ಲಿದೆ. ಇದು ಪಾರಾಯಣ ರೂಪದಲ್ಲಿ ಇರುವಂಥದ್ದು. ನಾನು ಮಂಗಳಾಚರಣ ಸಂಧಿ ನೃತ್ಯ ರೂಪಕ್ಕೆ ಮೊಟ್ಟ ಮೊದಲಿಗೆ ಅಳವಡಿಸಿರೋದು ನನ್ನಿಂದಲೇ. ಇದು ನೃತ್ಯದಲ್ಲಿ ಅಳವಡಿಸಿದ್ದಕ್ಕೆ ಸಹಾಯ ಮಾಡಿದಂಥವರು ಮುಕುಂದಾಚಾರ್ಯ ಜೋಶಿ ಅವರು. ಅವರಿಗೆ ಮೂಲಾರ್ಥಗಳು, ಗೂಢಾರ್ಥಗಳು, ವಿಪರೀತ ಅರ್ಥಗಳು ಹೇಳಿಕೊಟ್ಟವರು ವಿದ್ವಾನ್ ಮುಕುಂದಾಚಾರ್ಯಗಳು, ಉತ್ತರಾದಿ ಮಠ, ಸತ್ಯನಾಥ್ ಕಾಲನಿ. ಆಮೇಲೆ ಪ್ರದೀಪ್ ಭಟ್ರು, ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರ, ಸಿರಿಸಿ, ಇವರು ಮುಖ್ಯ ಅತಿಥಿಗಳು. ಹಾಗೂ ಡಾಕ್ಟರ್ ರಮಾದೇವಿ, ಕೂಚಿಪುಡಿ ನೃತ್ಯಗಾರ್ತಿ, ಕಲಾಪಂದಲ್ಲಿ ತುಂಬಾ ಮೇರು ಪರ್ವತವನ್ನು ಹೊಂದಿದವಂತವರು. ಸಂಜಯ್ ಕುಮಾರ್ ಜೋಶಿ, ವಿಲಾಸಿನಿ ನಾಟ್ಯಂ ಅಂದ್ರೆ ವಿಶೇಷವಾಗಿ ಆಲಯ ನೃತ್ಯ ಸಂಪ್ರದಾಯಗಳು. ಅಂದರೆ ಆಂಧ್ರ ಪ್ರದೇಶದ ಆಲಯ ನೃತ್ಯ ಸಂಪ್ರದಾಯಗಳಲ್ಲಿ ಆಗಮ ಶಾಸ್ತ್ರದ ಪ್ರಕಾರ ಮಾಡುವಂಥದ್ದು ವಿಲಾಸಿನಿ ನೃತ್ಯ. ಅದರಲ್ಲಿ ಪರಿಣಿತಿ ಹೊಂದುವಂಥವರು ಪದ್ಮಶ್ರೀ ಸ್ವಪ್ನ ಸುಂದರಿ ಅವರು, ನಮ್ಮ ಗುರುಗಳವರು, ಮುಖಸಾಭಿದಯವನ್ನು ಹೇಳಿಕೊಟ್ಟವರು. ಸಂಜಯ್ ಕುಮಾರ್ ಅವರ ಶಿಷ್ಯರು, ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಆಮೇಲೆ ಕುಮಾರಿ ಶ್ರೀಮತಿ ಸೀತಾಭಾಯಿ, ಪ್ರಾದೇಶಿಕ ನಿರ್ದೇಶಕರು, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಯಚೂರು. ಹಾಗೂ ರಂಗನಾಥ್ ನೂಲಿಕರ್ ಅವರು, ಇವರು ಸಾಹಿತಿಗಳು ಮತ್ತು ರಿಟೈರ್ಡ್ SBI ಸ್ಟಾಫ್. ಬುಕ್ಕಪಟ್ಟಣಂ ವಿಜಯ ರಾಘವನ್, ಇವರು ನಮ್ಮ ಸುರಪುರ ಸಂಸ್ಥಾನದ. ಈ ಸಂದರ್ಭದಲ್ಲಿ ಕಲಾ ಮಂಡಳಂ ಅಧ್ಯಕ್ಷೆ TM ವಿಜಯಲಕ್ಷ್ಮಿ ಮತ್ತು ಕಾರ್ಯದರ್ಶಿ ನಾಗೇಂದ್ರ ಸ್ವಾಮಿ ಗುರುಕಲ್ ಇದ್ದರು. ಶಿಕ್ಷಕರ ಸಂಘಗಳು ಬೇರೆ ಬೇರೆಯಾಗಿದ್ದರೂ ಸಮಸ್ಯೆಗಳು ಮಾತ್ರ ಒಂದೇ ಆಗಿವೆ. ಸರಿಯಾದ ಮಾರ್ಗದರ್ಶನದಲ್ಲಿ ಸಂಘಗಳು ಸಂಘಟಿತರಾಗಿ ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ರಶೀಲ್ ನವೀಸ್ ಹೇಳಿದರು. ಅವರಿದ್ದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸುದೀಕ್ಷಾ ಪ್ರಕಾಶದಿಂದ ಮಾಂತೇಶ್ ಬಿರ್ದರ್ ಇವರ ಮೊಹಬ್ಬತ್ತಿನ ಮಹಲಿಗೂ ಬೆಂಕಿಯ ಚೊಚ್ಚಲ ಕೃತಿ ಬಿಡುಗಡೆ, ಮಹಿಳಾ ದಿನಾಚರಣೆ, ಮಹಿಳಾ ಸಾಧಕಿ ಶಿಕ್ಷಕರಿಗೆ ವಿದ್ಯಾದಾತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಬಾಬು ಜಗಜ್ಜೀವನ್ ರಾವ್ ಅವರ ಜಯಂತಿ ದಿನದಂದು ಮಹಿಳಾ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿರುವ ಶ್ಲಾಘನೀಯ ಕಾರ್ಯವಾಗಿದೆ. 60% ಮಹಿಳಾ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು, ಸಾವಿತ್ರಿಬಾಯಿ ಫುಲೆ ಇವರ ಮಹಿಳೆಯರಿಗೆ ಶಿಕ್ಷಣ ನೀಡುವ ಮೂಲಕ ಮಹಿಳಾ ಶಿಕ್ಷಣ ನೀಡಲು ಪ್ರೇರಣೆಯಾಗಿದ್ದಾರೆ. ಪ್ರಾಥಮಿಕ, ಪ್ರೌಢ, ದೈಹಿಕ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತು ನೀಡಬೇಕು ಎಂದರು. ರಚನಾ ಸಭೆಯ ಸದಸ್ಯರಾಗಿ ಮತ್ತು ಹಲವು ದಶಕಗಳ ಕಾಲ ಕೇಂದ್ರ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಗಣ್ಯಮಾನ್ಯರಿಂದ ಈಗ ಪುಷ್ಪಾರ್ಪಣೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿ, ರಾಜಕೀಯ ಮುತ್ಸದ್ದಿಯಾಗಿ, ಕಾರ್ಮಿಕ ಸಚಿವರಾಗಿ, ಶಿಕ್ಷಣ ಹರಿಕಾರರಾಗಿ, ರಕ್ಷಣಾ ಸಚಿವರಾಗಿ, ಸಾಮಾಜಿಕ ಸಮಾನತೆಗಾಗಿ ಹೋರಾಡಿರ್ತಕ್ಕಂಥ ಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಶ್ರೀ ಸುಶೀಲ್ ನಮೋಶಿ ವಿಧಾನ ಪರಿಷತ್ ಸದಸ್ಯರು ಇವರು ಕೂಡ, ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಮಾನ್ಯರು ಸೇರಿಕೊಂಡು ಈ ಪುಸ್ತಕ ಲೋಕಾರ್ಪಣೆಯನ್ನು ಮಾಡಬೇಕಾಗಿ ಅವರಲ್ಲಿ
ನಮ್ಮೆಲ್ಲರ ಒಂದು ಜ್ವರದ ಚಪ್ಪಾಳೆ ಮೂಲಕ ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಎನ್ನುವ ಚೊಚ್ಚಲ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮ. ಪುಸ್ತಕವೆಂದರೆ ಕೇವಲ ಅಷ್ಟೇ ಇರಲಿ, ಒಂದು ಫೋಟೋ ತಗೊಂಡು ಅಷ್ಟೇ ಇರಲಿ ನೋಡಿ. ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿ ಸೇವೆ ಸಲ್ಲಿಸಿದಂತ ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆಯನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ನಾನೇನು ಹೇಳಬಾರದು, ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. 18ನೇ 19ನೇ ಶತಮಾನದಲ್ಲಿ ಒಬ್ಬ ಶಿಕ್ಷಕಿಯಾಗಿ ತಮ್ಮದೇ ಆದಂತಹ ಶಾಲೆಯನ್ನು ಪ್ರಾರಂಭ ಮಾಡಿ ಶಿಕ್ಷಣ ಕೊಡಲಿಕ್ಕೆ ಮುಂದಾದ್ರಲ್ಲ, ಅದು ಮಹಿಳೆಯರಿಗೆ ಶಿಕ್ಷಣ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಲಿಕ್ಕೆ ಮುಂದಾದಂಥ ಮಹನೀಯವರ ಒಂದು ಭಾವಚಿತ್ರಕ್ಕೆ ಕೂಡ ನಾವು ಮಾಲಾರ್ಪಣೆಯನ್ನು ಮಾಡಿ ನಾವು ಹೇಳಬೇಕಾಗುತ್ತೆ. ಶಿಕ್ಷಕರ ಮತ್ತು ವಿಶೇಷವಾಗಿ ಮಹಿಳಾ ಶಿಕ್ಷಕರ ಸಂಘಟನೆಗೂ ಕೂಡ ನಾವು ಒತ್ತನ್ನು ಕೊಡಬೇಕು, ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡಬೇಕು. ಅನೇಕ ಅವ್ರದೇ ಆದಂತಹ ಸಮಸ್ಯೆಗಳಿದ್ದಾವೆ. ಯಾಕಂದ್ರೆ ನಾವು ರಾಜ್ಯದಲ್ಲಿ ಹೆಚ್ಚು ಕಡಿಮೆ ನಾವು 55 to 60% ನಮ್ಮ ಶಾಲೆಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಶಿಕ್ಷಕಿಯರ ಒಂದು ಪರ್ಸೆಂಟೇಜ್ ಜಾಸ್ತಿ ಇದೆ. ನಾವು ಪುರುಷರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹಚ್ಚಬೇಕು, ಒತ್ತು ಕೊಡಬೇಕು. ಅವ್ರ ಸಂಘಟನೆಗೂ ಕೂಡ ನಾವು ಗೌರವವನ್ನು ತಂದುಕೊಡ್ಬೇಕಂತ ತಾವೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ ಇಷ್ಟಪಡ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಕೆ ವೆಂಕಟೇಶ್ ಮಾತನಾಡಿ, ಕಾವ್ಯ ಕೇವಲ ಪ್ರೀತಿ ಪ್ರೇಮ ಮಾತ್ರವಲ್ಲ, ಮಾನವ ಸಂಬಂಧಿತ ಭಾವನೆಗಳಿಗೂ ಧ್ವನಿಯಾಗುತ್ತದೆ. ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ ಕೆಪಿಎಲ್ ಕ್ರಿಕೆಟ್ ಸಂಭ್ರಮ, ಮತ್ತೊಂದು ಕಡೆ ಯುದ್ಧದಿಂದ ಹೊರಕ್ಕಾಗಿ ಅಂಗಲಚಾಚು ಸ್ಥಿತಿ ಎದುರಿಸುತ್ತಿದ್ದು, ವರ್ತಮಾನದ ತಲ್ಲಣಗೊಂದಿಗೆ ಜನರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಕಾವ್ಯ ಧ್ವನಿಯಾಗುತ್ತಿದೆ. ಸೈನಿಕನಂತೆಯೇ ಕಾವ್ಯವು ಎದುರಾದ ಸವಾಲುಗಳ ಬಯಲು ಮಾಡುವಂತಿದೆ. ಹಿರಿಯ ಕವಿ ಜಂಬಣ್ಣ ಅಮರ ಚಿಂತನ ಕವನ ಸಾಲು ಉಲ್ಲೇಖಿಸಿ ವರ್ತಮಾನ ತಲ್ಲಣಗಳೊಂದಿಗೆ ಸಾಹಿತ್ಯ ಮುಖಾಮುಖಿಯಾಗಿದೆ ಎಂದರು. ಮಾತೇಶ್ ಬಿರ್ದರ್ ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಕೃತಿಯನ್ನು ಇಳಕಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಅರೀಫ್ ರಾಜಾ ಬಿಡುಗಡೆಗೊಳಿಸಿದರು. ಪುಸ್ತಕವನ್ನು ಶರಣಬಸವ ಗುಡಿದಿನ್ನಿ ಪರಿಚಯಿಸಿದರು. ಆ ಪದ್ಯದ ಸಾಲುಗಳು ಹೀಗಿವೆ: ಹೂ ಅರಳುತ್ತಿಲ್ಲ, ಎಲೆ ಅಲಗಾಡುತ್ತಿಲ್ಲ, ಯಾರೋ ಗಾಳಿಯನ್ನು ನೇಣಿಗೆ ಹಾಕಿದ್ದಾರೆ. ಪ್ರಾಯಶಃ ನಮ್ಮ ವರ್ತಮಾನದ ದಂದುಗಳನ್ನ ಈ ಕವಿಗಳ ಸಾಲು ಧ್ವನಿಸ್ತಾ ಇದ್ದಾರೆ. ಎಷ್ಟು ವೈರುಧ್ಯವಾದ ವಾತಾವರಣದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತಂದ್ರೆ, ಒಂದು ಕಡೆ ಯುದ್ಧವನ್ನ ಪಂದ್ಯವೆನ್ನುವಂತೆ ವಿಜೃಂಭಿಸ್ತಾ ಇದ್ದಾಗ್ತದೆ, ಇನ್ನೊಂದು ಕಡೆ ಯುದ್ಧಕ್ಕೂ ನಮಗೂ ಸಂಬಂಧ ಇಲ್ಲ ಎನ್ನುವ ಹಾಗೆ IPL ಕ್ರಿಕೆಟಿನ ಶೂಟಿಗೆಯಲ್ಲಿ ಜನ ಮುಳುಗೋಗಿದ್ದಾರೆ. ಇನ್ನೊಂದು ಕಡೆ ಜನ ಯಾವುದೋ ದೂರದ ನೆಲದಲ್ಲಿ ಯುದ್ಧ ಆಗ್ತಾ ಇದ್ರೆ, ನಮ್ಮ ಜನ ಇಲ್ಲಿ ಗ್ಯಾಸು ಬೇರೆ ಬೇರೆ ಪದಾರ್ಥಗಳಿಗಾಗಿ ಅಂಗಲಾಸ್ತಾ ಇದ್ದಾರೆ. ಒಬ್ಬ ಸಮಾಜದ ಪ್ರಜ್ಞಾವಂತ ಮನುಷ್ಯನಾಗಿ ನಾವು ಯುದ್ಧವನ್ನ ಸಂಭ್ರಮಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮೊಳಗಿರುವ ಮನುಷ್ಯತ್ವಕ್ಕೆ ತುಕ್ಕುಡಿದಿದೆ ಅಂತ, ನಮಗೇನೋ ಒಳಗೆ ಕಾಯಿಲೆ ಇದೆ ಅನ್ನೋದನ್ನ ಇದು ಸೂಚಿಸುತ್ತದೆ. ಹಾಗಾಗಿ ಯಾವ್ಯಾವ ಕಾಲಗಳಲ್ಲಿ ಪ್ರೀತಿಗೆ, ಪ್ರೇಮಕ್ಕೆ, ಮಾನವ ಸಂಬಂಧಗಳಿಗೆ ಧಕ್ಕೆ ಆಗಿದೆಯೋ ಅಂತ ಎಲ್ಲ ವಿಷಯಗಳಲ್ಲಿ ಕವಿ ತನ್ನ ಜವಾಬ್ದಾರಿಯನ್ನ ಮೆರೀತಾ ಬಂದಿದ್ದಾನೆ. ವೇದಿಕೆಯಲ್ಲಿ ತಾಯರಾಜ ಮರ್ಚಟಲ, ನಂದೀಶ್ ಬಡ್ಡಿ, ದಡ್ಡಪ್ಪ ಬಿರ್ದರ್, ಸಂತೋಷ್ ನಂದಿನಿ ಸೇರಿದಂತೆ ಅನೇಕರು ಇದ್ದರು. ಸಾಧಕ ಶಿಕ್ಷಕರಿಗೆ ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಶಿಕ್ಷಕಿಯರು, ಸಾರ್ವಜನಿಕರು ಭಾಗಿಯಾದರು. ನಾನು ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ ಜಿಲ್ಲಾ ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಬಳಗಕ್ಕೂ ನಾನು ಹೃತ್ಪೂರ್ವಕವಾದಂತಹ
ಈ ಕಾರ್ಯಕ್ರಮವನ್ನ ವೇದಿಕೆಗೆ ನಾನು ಶ್ರೀಮತಿ ಸುಪ್ರೀತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಲಟ್ಟಿಗೆ ಆಹ್ವಾನಿಸ್ತಾ ಇದ್ದೇನೆ. ಶೃಂಗಾರ ಕೃತಕ ಬಾಳಲ್ಲಿ ಬಡಿವಾರ ಬಂಗಾರ ಚಳಿಗ ಬಾಳಲ್ಲಿ ಬಡಿವಾರ ನೀರಿಟ್ಟ ಕಾಯ ನಿನ ಕೈಲಿ ಮಾಯ ನಾನೇಗೆ ಅಂಜಲಿ ನೀಯನ್ನ ಬಲಿ ನೀಡು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಡಾಕ್ಟರ್ ಬಾಬು ಜಗಜ್ಜೀವನರಾವ್ ಜಯಂತಿ, ಗಣ್ಯರಿಂದ ಮಾಲಾರ್ಪಣೆ, ಭಾವಚಿತ್ರಕ್ಕೆ ಮೆರವಣಿಗೆ. ಡಾಕ್ಟರ್ ಬಾಬು ಜಗಜ್ಜೀವನರಾವ್ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದೊಂದಿಗೆ ಸಮಾನತವಾಗಿ ಹೋರಾಡಿದವರು. ಡಾಕ್ಟರ್ ಕೆ ನಿತೀಶ್. ಡಾಕ್ಟರ್ ಬಾಬು ಜಗಜ್ಜೀವನರಾವ್ ಜಯಂತಿಗೆ ಉಸ್ತುವಾರಿ ಸಚಿವ ಸೇರಿ ಶಾಸಕರು ಗೈರು, ದಿಢೀರ್ ಪ್ರತಿಭಟನೆ. ಕರ್ನಾಟಕ ಕಲಾ ಮಂಡಳದಿಂದ ಏಪ್ರಿಲ್ 12ರಂದು ನೂಪುರ ಸಂಭ್ರಮ ಕಾರ್ಯಾಚರಣೆ ಕಾರ್ಯಕ್ರಮ. ಮಂಜುನಾಥ್ ಗೋಕರ್ಲ್. ಮಹಾಂತೇಶ್ ಬಿರ್ದಾ ರಚಿಸಿದ ಮೊಹತ್ತಿನ ಮಾಲ್ಗು ಬೆಂಕಿ ಕೃತಿ ಲೋಕಾರ್ಪಣೆ, ಸಾಧಕ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ. ಇದೇ ದಿವಸಿನ ಸುದ್ದಿ, ಪ್ರಮುಖ ಸುದ್ದಿಗಳಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.